ಇದೇನಪ್ಪ ಯಾವುದೋ ಲೆವೆಟ್ನ ವೀಡಿಯೋ ಮಾಡಾಕ್ತಾ ಇದ್ದಾರೆ ಅಂದ್ಕೊಂಡಿದ್ರಾ? ಸಾರಿ. ವೆಲ್ಕಮ್ ಟು ಆದ್ಯ ಪ್ರಾಪರ್ಟೀಸ್. ಇದು MBS ಪ್ರಾಜೆಕ್ಟ್ ಅಂದ್ಬಿಟ್ಟು ಈಗ ನೀವು ನೋಡ್ತಿರೋದು ನಾವು ರೀಸೆಂಟಾಗಿ ಮಾಡಿರೋವಂಥ ನೆಲಮಂಗಲದಲ್ಲಿ ಹೊಸ ಪ್ರಾಜೆಕ್ಟು. 1 ಎಕರೆ 2 ಎಕರೆ ಎಲ್ಲ, ಇದು ಕಂಪ್ಲೀಟ್ 16 ಎಕರೆ ಜಾಗ. ಒಂದು ದೊಡ್ಡ ವಾಕಿಂಗ್ ಮಾಡ್ಬೋದು ಇದು ಅಂಥ ಜಾಗ ಆಗಿದೆ. ಪಕ್ಕದಲ್ಲಿ ಏನು ಅಂತ ನೋಡ್ತಿದ್ದೀರಾ, KSSIDC ಅಂತ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಏರಿಯಾ. ರೆಡಿ ಟು ಅಟ್ಯಾಚು ಕನ್ಸ್ಟ್ರಕ್ಷನಲ್ಲಿ ರೆಡಿ ಇದೆ ಮನೆ ಕಟ್ಟೋದಕ್ಕೆ ಅಂತ ಪ್ಲ್ಯಾನ್ ಮಾಡೋಣ. ಹಾಗೆ ಒಂದು ವಾಕ್ ಮಾಡಿಕೊಂಡು ಜಾಗ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ನೋಡಿ, ನಿಮ್ಮ ಮನೆ ಮುಂದೆ ಯಾವುದೇ ಥರ ಡ್ರೈನೇಜ್ ಇಲ್ಲ. ಏನೇ ಮಳೆ ನೀರು ಬಂದರೂ ಇದರೊಳಗಡೆ ಹೋಗೋ ಥರ ಡ್ರೈನೇಜ್ ಕೊಟ್ಟಿದ್ದಾರೆ. ಸರೌಂಡಿಂಗ್ಸ್ ನೋಡಿ ಹೇಗಿದೆ ಅಂತ. ಕಂಪ್ಲೀಟ್ ದೊಡ್ಡ ದೊಡ್ಡ ರೋಡ್ ನೋಡಿ, ಡೆಡ್ ಎಂಡ್ವರೆಗೂ ಕಾಣ್ತಿದ್ದಿಲ್ಲ. ಡೆಡ್ ಎಂಡ್ವರೆಗೂ ಇದೇ ಲೆವೆಟೇ ಕಾಣುತ್ತೆ ನಿಮಗೆ. ಇದು ನೋಡಿ ಲೆವೆಟ್ ಹೇಗಿದೆ ಅಂತ ಕಾಣುತ್ತೆ ನಿಮಗೆ. ಒಳ್ಳೆ ಶೋ ಪ್ಲಾಂಟ್ಸ್ ಕೂಡ ಕೊಟ್ಟಿದ್ದಾರೆ. ಫುಟ್ಪಾತ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಲೆವೆಟ್ ಮಾಡ್ಬೋದು. ಇದು ನೋಡಿ, ಈ ಲೆವೆಟ್ಗಿರುವಂಥ ದೊಡ್ಡ ವಾಟರ್ ಟ್ಯಾಂಕು. 2 ಇದೆ ಅಂತಿದ್ದೀರಾ? ಒಂದಿರೋದು ನಮ್ಮದು, ಪಕ್ಕದಲ್ಲಿರೋದು KSRTC ಎಂಪ್ಲಾಯ್ಸ್ ಲೆವೆಟ್ದು. ಹೌದು, ಅವ್ರದ್ದು KSRTC ಎಂಪ್ಲಾಯ್ಸ್ದು ಅಂತ 85 ಏಕರ್ಸು ಲೆವೆಟು ಅಟ್ಯಾಚ್ ಆಗಿದೆ. ಲೈವಾಗಿ ನೋಡಿ, ನಿಮಗೆ ಹೇಗಿದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಯಾವುದೇ ಥರ ಎಡಿಟಿಂಗ್ ಇಲ್ಲ, ಜಸ್ಟ್ ಮೊಬೈಲಲ್ಲಿ ಶೂಟ್ ಮಾಡ್ತಿರೋದು ಅಷ್ಟೇ. ನಿಮ್ಗೆ ಇಷ್ಟ ಆಗಲಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಲೆವೆಟ್ನ ಈ ಎಲ್ಲ ಸೈಟ್ ಕೂಡ ಅವೈಲಬಿಲಿಟಿ ಇದೆ. ನಾರ್ತು, ಈಸ್ಟು, ಸೌತ್ ವೆಸ್ಟ್ ಕಾರ್ನರು ಎಲ್ಲ ಸೈಟು ಅವೈಲಬಿಲಿಟಿ ಇದೆ. ಟೋಟಲ್ ಇದು 265 ಸೈಟ್ ಇರೋವಂಥ ಪ್ರಾಜೆಕ್ಟ್ ಆಗಿದೆ. ನೋಡಿ ಹೇಗಿದೆ ಅಂತ. ಸುತ್ತ ತುಂಬ ಚೆನ್ನಾಗಿದೆ. ಒಂದೊಳ್ಳೆ ಗಾರ್ಡನ್ ಕೂಡ ಮಾಡಿದ್ದೀವಿ, ತೋರಿಸ್ತೀನಿ ಬನ್ನಿ ನಿಮಗೆ. ಎಲ್ಲ ಹೇಗೆ ಮೇಂಟೈನ್ ಮಾಡಿರೋಂಥ ಮೇಂಟೈನ್ ಪಾರ್ಕ್ ಆಗಿದೆ ಇದು MBS ಪ್ರಾಜೆಕ್ಟ್. ರೆಡಿಯಾಗಿ ಈ ಏರಿಯಾದಲ್ಲಿ ವಾಕ್ ಮಾಡೋದಕ್ಕೆ ಹೇಗಿದೆ ಅಂತ ಪ್ರಾಜೆಕ್ಟು. ಈ ತಣ್ಣಗೆ ಬರೋ ಗಾಳಿಲಿ ಈ ಗ್ರೀನರಿ ಮಧ್ಯೆ 16 ಎಕರೆಲ್ಲಿ ವಾಕ್ ಮಾಡಬೇಕು ಅಂದರೆ ಹೇಗಿರುತ್ತೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಫೀಲ್ ಫ್ರೀ ಅನ್ನೋ ಥರ. ಎಷ್ಟು ದೊಡ್ಡ ವಾಟರ್ ಟ್ಯಾಂಕು. ಇದು ನೋಡಿ ಪಾರ್ಕ್ ಎಲ್ಲ ಹೇಗಿದೆ ಅಂತ. ಇದು ಪಾರ್ಕ್ ನಂಬರ್ 5 ಅಂದರೆ MBSಲ್ಲಿ ಇಂಥ 5 ಇದೆ ಪಾರ್ಕ್ಗಳು. ಇದು ನೋಡಿ ವೇವ್ ಹೇಗೆ ಕಾಣಿಸುತ್ತೆ ಅಂತ. ಇದೇ ಇಂಡಸ್ಟ್ರಿಯಲ್ ಏರಿಯಾ ಕಂಪ್ಲೀಟ್. ನೋಡಿದ್ರಲ್ಲ, ಏನು ಇಷ್ಟೊಂದು ತೋರಿಸ್ತಾ ಇದ್ದೀನಿ. 265 ಸೈಟ್ ಇದೆಯಾ ಅಂತ ಅನಿಸ್ತಿದೆಯಾ? ಬನ್ನಿ ಸೈಟ್ ನಂಬರೇ ತೋರಿಸ್ಬಿಡ್ತೀನಿ ಎಷ್ಟಿದೆ ಅಂತ. ಹಾಗೆ ಒಂದು ನಿಮ್ಮ ಪಾರ್ಕ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ವಾಕ್ ಮಾಡೋರಿಗೆ ಇದು ತುಂಬ ಇಷ್ಟ ಆಗುವಂಥ ಜಾಗ. ಗ್ರೀನರಿ ನೋಡಿ, ಇಲ್ಲಿ ನೋಡಿ ಮಲ್ಲಿಗೆ ಹೂವೆಲ್ಲ ಬಿಟ್ಟಿದೆ. ವಾಕ್ ಮಾಡ್ಬೇಕಾದ್ರೆ ಒಳ್ಳೆ ಸ್ಮೆಲ್ಲು, ತುಂಬ ಚೆನ್ನಾಗಿರುತ್ತೆ ಇದು. ಈ ಗಿಡಗಳು ಇದೆಲ್ಲ, ಈ ಸ್ಟೆಪ್ಸ್ ನೋಡಿ, ನಮಗೆ ವಾಕ್ ಮಾಡೋದಕ್ಕೆ ಒಳ್ಳೆ ಖುಷಿ ಅನಿಸೋಂಥ ಜಾಗ ಆಗಿದೆ. ಪಾರ್ಕೆಲ್ಲ ಮೇಂಟೆನೆನ್ಸ್ ಇರುತ್ತೆ, ಮೇಂಟೆನೆನ್ಸ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಬನ್ನಿ ಪಾರ್ಕಿಂದ ಹೊರಗಡೆ ಹೋಗಿ ಜಾಗ ಹೇಗಿದೆ ತೋರಿಸ್ತೀನಿ. ಇದು ನೋಡಿ 176, 188, ಇನ್ನು ಎಂಟ್ರೆನ್ಸಲ್ಲಿದ್ದೀವಿ. ಒಳಗಡೆ ಹೋಗೋಣ ಬನ್ನಿ. ನೋಡಿ ಕಂಬಗಳು, ಲೈಟು. ಇನ್ವೆಸ್ಟ್ ಮಾಡಿ ವೆಯ್ಟ್ ಮಾಡಬೇಕು. ರಿಜಿಸ್ಟ್ರೇಷನ್ಗೆ 3-4 ತಿಂಗಳು ಅಗ್ರಿಮೆಂಟ್ ಹಾಕೊಂಡು ಕಾಯಬೇಕು. ಯಾವುದೇ ಥರ ಸಮಸ್ಯೆ ಇಲ್ಲ. ರೆಡಿ ಟು ಮೂವಿಂಗ್. ನಿಮ್ಗೆ ಸೈಟ್ ಓಕೆ ಆಯಿತಾ, ಬ್ಯಾಂಕ್ ಲೋನ್ಗೆ ಹೋಗ್ತೀರಾ, ವಿತಿನ್ 15 to 20 ಡೇಸ್ ಒಳಗಡೆ ರಿಜಿಸ್ಟ್ರೇಷನ್ನೇ ಮುಗಿದೋಗುತ್ತೆ. ಮನೇನೂ ಕಟ್ಬಿಡ್ಬೋದು. ಇಲ್ಲೊಂದು ಅಪ್ಕಮಿಂಗ್ ಇದೆ, ನಿಮಗೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ, ಏನಿದೆ ಅಂತ. ಇಲ್ಲಿ ಇದೇನು ಸೈಟ್ ಇಲ್ಲಿ ಎಂಡ್ ಆಗುತ್ತೆ, ಇದು ಎಕ್ಸ್ಟ್ರಾ ಜಾಗ ಅಂತಿದ್ದೀರಾ? ಇದು ನೆಲಮಂಗಲ ಔಟ್ಡೋರ್ ರಿಂಗ್ ರೋಡ್ ಹೋಗೋವಂಥ ಜಾಗ. TRR ರಿಂಗ್ ರೋಡು, 300 ಅಡಿ ರಿಂಗ್ ರೋಡು. ಈ ರೋಡಲ್ಲಿ ಆ ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ಹಿಂಗೆ ಪಾಸ್ ಆಗುತ್ತೆ ಈ ರೋಡಲ್ಲಿ. ಹಾಗಾಗಿ ಮೊದಲೇ ಜಾಗನ ಬಿಟ್ಬಿಟ್ಟಿದ್ದಾರೆ ಅಪ್ರೂವಲ್ಗೆ. ಇದೆ ಎಂಟ್ರೆನ್ಸು. ರೋಡ್ ನೋಡಿದ್ರ ಹೇಗೆ ಕಾಣುತ್ತೆ. ಆ ಕಡೆ ಈ ಕಡೆ ತುಂಬ ಚೆನ್ನಾಗಿರುವಂಥ ಒಳ್ಳೆ ಮರ ಗಿಡಗಳು, ತಣ್ಣಗೆ ಗಾಳಿ ಬೀಸುತ್ತೆ. ಈ ರೋಡಲ್ಲಿ ಒಂದು ಸರಿ ಹಿಂಗೆ ಪ್ಯಾನ್ ಮಾಡಿದ್ರೆ ನೋಡಿ ಇಡೀ ಲೆವೆಟ್ ಹೇಗೆ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿದೆ ಅಲ್ಲ. ಬನ್ನಿ, ಪಕ್ಕದಲ್ಲಿ ಇದೇನಪ್ಪ ಫೆನ್ಸಿಂಗ್ ಅಂದರೆ ಇದೇ CA ಜಾಗ ನೋಡಿ. ತುಂಬ ದೊಡ್ಡದಾಗಿ CA ಜಾಗ ಬಿಟ್ಟಿದ್ದಾರೆ. ಪ್ಲೇ ಗ್ರೌಂಡ್ ಥರ ಯೂಸ್ ಮಾಡ್ಕೊಬೋದು.
ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಬರೀ ಇಂಥವೇ ತೋರಿಸ್ತಾ ಇದ್ದೀರಲ್ಲ ಅಂದ್ಬಿಡಿ, ದೇವರು ಕೈ ಮುಗಿಯೋಕ್ಕೆ ಅಂತ ಒಂದು ಸಣ್ಣದಾಗ ಒಂದು ದೇವಸ್ಥಾನವೂ ಕೂಡ ಇದೆ ಇಲ್ಲಿ. ಬನ್ನಿ ತೋರಿಸ್ತೀನಿ. ಲೆವೆಟಲ್ಲಿ ಒಂದು ಗಣೇಶನ ವಿಗ್ರಹ ಕೂಡ ಇಟ್ಟಿದ್ದಾರೆ. ಜನ ಬಂದರು ಕೈ ಮುಗಿದು ಮುನ್ನಡಿಬೋದು. ಈ ರ್ಯಾಕಲ್ಲೂ ಸೈಟ್ ಅವೈಲಬಿಲಿಟಿ ಇದೆ, ಈ ಕಡೆ ರ್ಯಾಕಲ್ಲೂ ಸೈಟ್ ಅವೈಲಬಿಲಿಟಿ ಇದೆ. ಎಂಟ್ರೆನ್ಸ್ ರೋಡ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಯಾಕಂದರೆ ಇಂಡಸ್ಟ್ರಿಯಲ್ ಏರಿಯಾ ಅಟ್ಯಾಚ್ ಇರೋ ರೋಡ್ ಅಲ್ವಾ, ಸೊ ವೆಹಿಕಲ್ಸ್ ಪಾಸ್ ಆಗುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ರೋಡ್ಗಳನ್ನೇ ಕೊಟ್ಟಿದ್ದಾರೆ. ಯಾವುದೇ ಥರ ರೋಡ್ಗಳ್ನೂ ಸಣ್ಣದು ಮಾಡಿಲ್ಲ. ಸಾರ್ ಎಲ್ಲೋ ಕಾಡ ಹತ್ರ ತೋರಿಸ್ತಾ ಇದ್ದೀರಾ, ಮನೆಗಳಿಲ್ಲ ಏನಿಲ್ಲ, ಜನಗಳು ಓಡಾಡ್ತಾರೆ ಅಂದ್ಕೊಂಬಿಡಿ. ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದ ಜಾಗಗಳು, ಜನಗಳು ಎನಿ ಟೈಮ್ ಓಡಾಡ್ತಾ ಇರ್ತಾರೆ. ಒಟ್ಟಿಗೆ ಪೂರ್ತಿ ಕಾಂಪೌಂಡ್ ಕೂಡ ಹಾಕಿದ್ದಾರೆ. ಹೌದಾ, ನಾನು ಹೇಳಿದ್ನಲ್ಲ, ವೆಹಿಕಲ್ಸು ಎನಿ ಟೈಮ್ ಓಡಾಡ್ತಾ ಇರುತ್ತೆ. ಯಾಕಂದರೆ ಇಟ್ಸ್ ಜಸ್ಟ್ ನಿಯರ್ ಬೈ ಟು ಇಂಡಸ್ಟ್ರಿಯಲ್ ಏರಿಯಾ. ಏನಪ್ಪ ಈ ಮನೆ ಅಂತ ನೋಡ್ತಾ ಇದ್ದೀರಾ? ಎಸ್ ಟಿ ಪಿ ಸಾರ್, ಎಸ್ ಟಿ ಪಿ ಕೊಡಲೇಬೇಕಲ್ಲ, ರೂಲ್ಸ್ ಇದೆಯಲ್ಲ, ಮಾಡಿದ್ದೀವಿ. ರೂಲ್ಸ್ ಪ್ರಕಾರ ಇನ್ನೊಂದು ಸಿ ಎ ಜಾಗ ನೋಡಿದ್ರೆ ರಸ್ತೆಗಳು ಕೂಡ ಎಲ್ಲದಕ್ಕೂ ಕನೆಕ್ಟ್ ಆಗಿದೆ. ಪಕ್ಕದ ರೋಡನ್ನೇ ಇಂಡಸ್ಟ್ರಿಯಲ್ ಏರಿಯಾ. ಈ ಲೆವೆಟ್ ರೋಡ್ಗೆ ಅಟ್ಯಾಚ್ ಆಗಿದೆ. ಇಸ್ ದ ಇಂಡಸ್ಟ್ರಿಯಲ್ ಏರಿಯಾ ಎಂಟ್ರಿ. ಕಾಂಪೌಂಡ್ವರೆಗೂ MBS ಪ್ರಾಜೆಕ್ಟ್ ಆಗುತ್ತೆ. ಕಾಂಪೌಂಡ್ ಹಾಕಿದಂಗೆ KSSIDC ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ.